ಹಲೋ ಫ್ರೆಂಡ್ಸ್, ನಿಮಗೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಇವತ್ತು ನಾನು ನಿಮ್ಮ ಜೊತೆಗೆ ಹೊಸ ವರ್ಷಕ್ಕಿಂತ ಒಂದು ದಿನ ಮುಂಚೆ ಅಂದರೆ 31 ಡಿಸೆಂಬರ್ದು ವ್ಲಾಗ್ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಿಗ್ಗೆ ತಿಂಡಿಗೆ ಚಪಾತಿ ಮತ್ತು ಮೂಲಂಗಿ ಪಲ್ಯ ಮಾಡಿದ್ವಿ. ತಿಂಡಿ ಎಲ್ಲ ತಿಂದಾಯಿತು. ಇವತ್ತು 31 ಡಿಸೆಂಬರ್ ಇರೋದ್ರಿಂದ ಒಂದು 3-4 ಕೇಕ್ ಆರ್ಡರ್ ಇತ್ತು. ಅದಕ್ಕೆ ಬೇಗನೆ ಸ್ಪಾಂಜ್ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಬ್ಯಾಕ್ ಟು ಬ್ಯಾಕ್ ಸ್ಪಾಂಜ್ ಆಲ್ಮೋಸ್ಟ್ ರೆಡಿ ಆಗ್ತಾ ಇದೆ. ಬೇರೆ ಬೇರೆ ಫ್ಲೇವರ್ ಕೇಕ್ ಇದೆಯಲ್ಲ, ಸೊ ನನಗೆ ಹೊರಗಡೆ ಹೋಗೋದಕ್ಕಿಂತ ಮುಂಚೆ ಸ್ವಲ್ಪ ಕೇಕ್ ಸ್ಪಾಂಜ್ ರೆಡಿ ಮಾಡಿ ಇಟ್ಬಿಡೋಣ ಅಂಥೇಳಿ ಇಲ್ಲಿ ರಸ್ಮಲೈ ಕೇಕ್ ಸ್ಪಾಂಜ್ ಇದ್ದು, ಅದಾದಮೇಲೆ ಚಾಕ್ಲೇಟ್ ಮತ್ತು ರಸ್ಮಲೈ ಚಾಕ್ಲೇಟ್ ಈ ಥರ ಏನಾದರೂ ಆ ಥರ ಬ್ಯಾಚಲ್ಲಿ ನಾನು ಒಂದೊಂದೇ ಬೇಕ್ ಮಾಡ್ಕೊಳ್ತೀನಿ. ಯಾಕಂದರೆ ನಾನು ಮನೇಲಿ ಮಾಡೋದ್ರಿಂದ ನಾನು ಸಪ್ರೇಟಾಗಿ ನನಗೆ 4-5 ಒಂದೇ ಸಲ ಮಾಡೋದಕ್ಕಾಗೋದಿಲ್ಲ. ನಾನು ಒಂದೊಂದೇ ಮಾಡ್ಕೊಳ್ತೀನಿ. ಅದಾದ ನಂತರ ನಾನು ತುಂಬ ದಿನದಿಂದ ಸ್ಕೂಟಿ ಕಲಿಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಗೊತ್ತಿಲ್ಲ, ನನಗಂತೂ ಆಗ್ತಾಯಿಲ್ಲ. ಬಟ್ ಇವಾಗ ಸ್ವಲ್ಪ ಟೈಮ್ ಸಿಗ್ತಾ ಇದೆ. ಸೊ 1-2 ದಿನದಿಂದ ಟ್ರಯಲ್ ಮಾಡ್ತಾಯಿದ್ದೀನಿ ಸ್ಕೂಟಿ ಕಲಿಯೋದಕ್ಕೆ. ಸ್ವಲ್ಪ ಇವಾಗ ಓಡಿಸ್ತಾ ಇದ್ದೀನಿ ಅಷ್ಟೇ. ಕಾಲನ್ನು ಕೆಳಗಡೆ ಇಟ್ಕೊಂಡೆ ಓಡಿಸ್ತಾ ಇದ್ದೀನಿ. ಇನ್ನು ಕಾಲು ಮೇಲ್ಗಡೆ ಇಡೋದಕ್ಕೆ ಧೈರ್ಯ ಬರ್ತಾಯಿಲ್ಲ. ಇನ್ನೊಂದು 2 ದಿನದಲ್ಲಿ ಒಂದು ಸ್ವಲ್ಪ ಅಟ್ಲೀಸ್ಟ್ ಒಳಗಡೆ ರೋಡಲ್ಲಿ ಕಲಿಯೋಷ್ಟೇ ಬಂದರೆ ಸಾಕಾಗುತ್ತೆ. ಮೇನ್ ರೋಡಲ್ಲಿ ಓಡಿಸದೇ ಇದ್ರೂ ಪರವಾಗಿಲ್ಲ, ಬಟ್ ಒಳಗಡೆ ರೋಡಲ್ಲಿ ಎಷ್ಟಾಗುತ್ತೋ ಅಷ್ಟು ಕಲಿತ್ರೆ ಸಾಕು ಅಂತ ಹೋಪಲ್ಲಿ 1-2 ದಿನದಿಂದ ಹೋಗ್ತಾ ಇದ್ದೀನಿ ಅಷ್ಟೇ. ನೋಡೋಣ, ಕಲಿತಾಗ ನಾನು ನಿಮಗೆ ಅಪ್ಡೇಟ್ಸ್ ಕೊಡ್ತೀನಿ. ಮತ್ತು ನಾನು ನೀವು ಹೆಡ್ಲೈನಲ್ಲಿ ತೋರಿಸ್ದಾಗೆ 2024 ಮುಗಿತು, 25 ಸ್ಟಾರ್ಟ್ ಆಯಿತು. ತುಂಬ ಜನರಿಗೆ ಡೌಟ್ ಇರ್ತದೆ ಯೂಟ್ಯೂಬಿಂದ ಎಲ್ಲರಿಗೂ ಎಷ್ಟು ಇನ್ಕಮ್ ಆಗುತ್ತೆ ಅದೆಲ್ಲ ಅಂಥೇಳಿ. ಅದಕ್ಕೆ ನಾನು ಯೋಚನೆ ಮಾಡಿದೆ, ಇವತ್ತು ನನ್ನ ಲೈವ್ ಯೂಟ್ಯೂಬ್ ಇನ್ಕಮ್ 2024ರಲ್ಲಿ ಎಷ್ಟಾಯಿತು ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂಥೇಳಿ. ಇಷ್ಟೇ ಆಯಿತು ಎಲ್ಲದಕ್ಕೂ ನಾನೇ ರೀಸನ್. ಎಲ್ಲದೂ ನಾನು ವ್ಯೂವರ್ಸ್ ಮೇಲೆ ಹಾಕೋದಕ್ಕೆ ಹೋಗಲ್ಲ. ಅಂದರೆ ವ್ಯೂಸ್ ಕಡಿಮೆ ಬಂತು ಅದೆಲ್ಲ ಏನೂ ಇಲ್ಲ. ನಾವು ಕೂಡ ರೀಸನ್ ಆಗ್ತೀವಿ. ನಾವು ಒಂದು ವೇಳೆ ಡೈಲಿ ವ್ಲಾಗ್ ಅಪ್ಡೇಟ್ ಮಾಡೋದಿಲ್ಲ, ಡೈಲಿ ಕರೆಕ್ಟಾಗಿ ವಿಡಿಯೋ ಹಾಕ್ತಾ ಇದ್ದರೆ ವ್ಯೂಸ್ ಕೂಡ ಕಡಿಮೆ ಆಗುತ್ತೆ, ಇಲ್ಲ ಏನಾದರೂ ಪ್ರಾಬ್ಲಮ್ಸ್ ಆಗ್ತಾನೆ ಇರುತ್ತೆ. ಅದಕ್ಕೆ ನಾವು ಕೂಡ ಕಾರಣನೇ ಆಗ್ತೀವಿ. ನಾನು ನಿಮ್ಮ ಜೊತೆ ಒಂದು ಸ್ವಲ್ಪ ಮುಂದೆ ನನ್ನ ಪ್ರಿಂಟ್ ಸ್ಕ್ರೀನೇ ಶೇರ್ ಮಾಡ್ತೀನಿ. ನನ್ನ 2024ಅಲ್ಲಿ ಎಷ್ಟು ಇನ್ಕಮ್ ಆಗಿತ್ತು, ಲಾಸ್ಟ್ ನನಗೆ ಇನ್ಕಮ್ ಯಾವಾಗ ಬಂದಿತ್ತು ಅಂತೇಳಿ ಖಂಡಿತವಾಗ್ಲೂ ಇವಾಗ ಹಾಕ್ತೀನಿ ನಾನು ನಿಮ್ಮ ಜೊತೆ. ಇವಾಗ ಮನೆಗೆ ಬಂದಿದ್ದೀನಿ. ಸ್ಪಾಂಜ್ ಎಲ್ಲ ಆಲ್ಮೋಸ್ಟ್ ರೆಡಿ ಆಗಿತ್ತಲ್ವ, ಅದಕ್ಕೆ ನಾನು ಇವಾಗ ರಸ್ಮಲೈ ಕೇಕನ್ನು ಬೇಗನೆ ರೆಡಿ ಮಾಡ್ತಾಯಿದ್ದೀನಿ. ಇವರಿಗೆ ಮಧ್ಯಾಹ್ನ ಒಂದು ಕೇಕ್ ಕೊಡೋದಿತ್ತು, ಸೊ ಅದಕ್ಕೆ ರಸ್ಮಲೈ ನಾನು ಹೊರಗಡೆಯಿಂದನೇ ತೊಗೊಂಡು ಬಂದಿದ್ದೀನಿ. ನಾನು ಎಲ್ಲ ಕೇಕ್ದು ಚಾರ್ಜಸ್ 300 ತೊಗೊಳ್ತೀನಿ ಅಷ್ಟೇ. ರಸ್ಮಲೈ ಇರಲಿ, ಚಾಕ್ಲೇಟ್ ಇರಲಿ, ಚೋಕೋ ಚಿಪ್ಸ್ ಇರಲಿ, ಯಾವುದೇ ಇರಲಿ, ರಸ್ಮಲೈ ನಾನು 1 ಅಥವಾ 2 ರಸ್ಮಲೈನ ಹಾಕ್ತೀನಿ ನಾನು ಎಲ್ಲದರಲ್ಲೂ. ಇಲ್ಲಿ ಕೂಡ ನಾನು ರಸ್ಮಲೈನ ಹಾಕ್ತಾ ಇದ್ದೀನಿ. ಇದರ ನಂತರ ಕೇಕ್ ಸ್ಪಾಂಜ್ ಇಟ್ಟು ಆಮೇಲೆ ಮೇಲೆ ಡೆಕೋರೇಷನ್ ಮಾಡ್ತೀನಿ. ಎಲ್ಲ ಕೇಕ್ ರೆಡಿ ಮಾಡುವಾಗ ವಿಡಿಯೋ ತೆಗಿಲಿಕ್ಕೆ ಆಗಲಿಲ್ಲ. ನಾನು ಎಲ್ಲ ಕೇಕ್ದು ಫೋಟೋಸ್ ನಾನು ನಿಮಗೆ ಎಂಡಲ್ಲಿ ಖಂಡಿತವಾಗ್ಲೂ ಹಾಕ್ತೀನಿ. ಎಷ್ಟಾಯಿತು ಅಂದರೆ ಯಾವ್ಯಾವ ರೀತಿ ಡಿಸೈನ್ ಮಾಡಿ ಕೇಕ್ ಮಾಡಿದ್ದೀನಿ ಅಂಥೇಳಿ. ನಿಮಗೆ ಒಂದು ಸ್ವಲ್ಪ ಇಷ್ಟ ಆದರೂ ಕೂಡ ಖಂಡಿತವಾಗ್ಲೂ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಒಳ್ಳೊಳ್ಳೆ ಕಂಟೆಂಟ್ ಕೊಡೋದಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಬನ್ನಿ ನೋಡೋಣ, ಪ್ರಿಂಟ್ ಸ್ಕ್ರೀನನ್ನು ನಾನು ಹಾಕ್ತೀನಿ ನನ್ನ ಯೂಟ್ಯೂಬ್ ಇನ್ಕಮ್ ಎಷ್ಟಾಗಿದೆ ಅಂಥೇಳಿ. ನೋಡಿ, ಇದೆ ನನ್ನ ಪ್ರಿಂಟ್ ಸ್ಕ್ರೀನ್. ಇದರಲ್ಲಿ ನಿಮ್ಗೆ ಅನಿಸ್ಬೋದು ಏನು ಕಾಣಿಸ್ತಾ ಇದೆ ಅಂಥೇಳಿ. ಸೊ ಇದರಲ್ಲಿ ಇಲ್ಲಿ ನೋಡಿ, ಲಾಸ್ಟ್ ಅಪ್ಡೇಟ್, ಲಾಸ್ಟ್ ಪೇಮೆಂಟ್ ಯಾವಾಗ ಆಗಿದೆ ಅಂತ ನೀವು ನೋಡಬಹುದು. ವಿಡಿಯೋನ ಪಾಸ್ ಮಾಡಿ ಮತ್ತೊಮ್ಮೆ ನೋಡಿ. ಲಾಸ್ಟ್ ಪೇಮೆಂಟ್ ನನಗೆ ಆಗಿರೋದು ಮಾರ್ಚ್ 2023ಅಲ್ಲಿ $100 ಆಗಿತ್ತು ಅಷ್ಟೇ. ಐ ಥಿಂಕ್ $105 ಆಗಿತ್ತು. ಇಲ್ಲಿ $100 ಕಂಪ್ಲೀಟ್ ಆದರೆ ಮಾತ್ರ ನಮಗೆ ಪೇಮೆಂಟ್ ಬರುತ್ತೆ. ಅಲ್ಲಿ ತನಕ ನಮಗೆ ಪೇಮೆಂಟೇ ಬರೋದಿಲ್ಲ. ಸೊ ಲಾಸ್ಟ್ 2023ಅಲ್ಲಿ ನನಗೆ $100 ಆದಾಗ ಬಂದಿತ್ತು. ಅದಾದಮೇಲೆ ನನಗೆ ಯಾವುದೇ ರೀತಿ ಅಮೌಂಟ್ ಬರಲಿಲ್ಲ. ನಂದು ಕೂಡ ಫಾಲ್ಟ್ ಇದೆ. ನಾನು ವಿಡಿಯೋನ ಕೂಡ ಸ್ವಲ್ಪ ಸ್ಟಾಪ್ ಮಾಡಿದೆ, ಗ್ಯಾಪ್ ಕೊಟ್ಟೆ, ಮತ್ತೆ ಹಾಕಿದೆ, ಮತ್ತೆ ಗ್ಯಾಪ್ ಕೊಟ್ಟೆ. ಸೊ ಅದೆಲ್ಲ ನಂದು ಕೂಡ ಫಾಲ್ಟ್ ಇದೆ. ಅದಕ್ಕೆ ನನಗೆ ಇನ್ಕಮ್ ಅಂತ ಹೇಳಿದರೆ ಹೋದ ವರ್ಷ ನನಗೆ ₹1 ಕೂಡ ಯೂಟ್ಯೂಬಿಂದ ಬರಲಿಲ್ಲ. ವೀಡಿಯೋಸ್ ಹಾಕಿದ್ದೆ, ಸ್ಟಾಪ್ ಮಾಡಲಿಲ್ಲ, ಬಟ್ ₹1 ಕೂಡ ನನಗೆ ಬರಲಿಲ್ಲ. ಈ ವರ್ಷ ಹೋಪ್ ಫಾರ್ ದ ಬೆಸ್ಟ್. ಈ 2025ರಲ್ಲಿ ಅಟ್ಲೀಸ್ಟ್ ಒಂದು ಸಲನಾದರೂ $100 ಕಂಪ್ಲೀಟ್ ಮಾಡಿ ಬರುತ್ತೆ ಅಂತ ಅಂದ್ಕೊಳ್ತೀನಿ.
24ರಲ್ಲಿ ಅಂದರೆ ಮಾರ್ಚ್ 2023 ನಂತರ ನನ್ನ ಟೋಟಲ್ ಅರ್ನಿಂಗ್ಸ್ ನೀವು ನೋಡ್ಬೋದು ಎಷ್ಟಾಗಿದೆ ಅಂಥೇಳಿ. $80 ಆಗಿದೆ. $80 ಟೋಟಲ್ ಅರ್ನಿಂಗ್ಸ್ ಆಗಿದೆ. ಅಂದರೆ ಅದು ಇನ್ನೂ $20 ಆದ ನಂತರನೇ ನನಗೆ ಪೇಮೆಂಟ್ ಬರ್ತದೆ. ಸೊ ಅಲ್ಲಿ ತನಕ ಬರೋದಿಲ್ಲ. ಸೊ ಪೇಮೆಂಟ್ ಬಂದಾಗ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಎಷ್ಟು ಟೈಮ್ ಆಯಿತು ಇದು $20 ಇನ್ನೂ ಬರೋದಕ್ಕೆ ಅಂಥೇಳಿ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಮತ್ತೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ನ್ಯೂ ಇಯರ್ ಕೇಕ್, ಆವಾಗಲೇ ಒಂದು ಲೇಡೀಸ್ ಸ್ಪೆಷಲ್ ನ್ಯೂ ಇಯರ್ ಕೇಕ್ ಇತ್ತು, ಅದನ್ನು ಕೂಡ ತೋರಿಸ್ದೆ. ಅದು ಅರ್ಜೆಂಟ್ ಇರೋದ್ರಿಂದ ಬೇಗ ಮಾಡಿ ಕೊಟ್ಟೆ, ಜಾಸ್ತಿ ಫೋಟೋಸ್ ಎಲ್ಲ ತೆಗಿಲಿಕ್ಕೆ ಆಗಲಿಲ್ಲ. ಇದೊಂದು ಮನೆಗೋಸ್ಕರ ಮಾಡಿದ್ದು. ಮನೆಯಲ್ಲಿ ಕೂಡ ನ್ಯೂ ಇಯರ್ ಇದೆ ಅಲ್ಲ, ಸೊ ಮನೆಯಲ್ಲಿ ಕೂಡ ಒಂದು ಮಾಡೋಣ ಅಂಥೇಳಿ ಮನೆಗೋಸ್ಕರ ಮಾಡಿದ್ದು. ಇದು ಚಾಕ್ಲೇಟ್ ಕೇಕ್ ಮಾಡಿದ್ದು ಒಂದು ಆರ್ಡರ್ಗೆ. ಮತ್ತೊಂದು ರಸ್ಮಲಾಯಿ ಕೇಕ್ ಇತ್ತು, ಮನೆಗೆ ಕೂಡ ರಸ್ಮಲಾಯಿ ಕೇಕ್. ಈ ಡಿಸೈನ್ ನಂಗೆ ತುಂಬಾ ಇಷ್ಟ ಆಯಿತು. ನಂಗೆ ಗೊತ್ತಿಲ್ಲ ಫೋಟೋದಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ಯೋ ಇಲ್ಲೋ. ನನ್ನ ತಮ್ಮನ ಹಿಡ್ಕೊಂಡಿದ್ದೀನಿ ಇವತ್ತು ಫೋಟೋ ತೆಗಿ ಅಂತೇಳಿ. ಸೊ ಅದಕ್ಕೆ ಅವನಲ್ಲಿ ಫೋಟೋ ತೆಗಿತಾ ಇದ್ದಾನೆ. ಕೇಕ್ ಮಾಡಿ ಮುಗಿಸೋಷ್ಟರಲ್ಲಿ ಎಲ್ಲ ತುಂಬ ಸಂಜೆ ಆಗೋಯ್ತು. ಎಲ್ಲರಿಗೂ ಕೇಕ್ ಕೊಟ್ಟು ಬಂದೆ. ಅದಾದಮೇಲೆ ಇವತ್ತೇನಾದರೂ ಸ್ಪೆಷಲ್ ಮಾಡಬೇಕು ಅಂಥೇಳಿ ಅಮ್ಮನ ಹತ್ರ ಹೇಳಿದ್ದೆ, ಇವತ್ತು ನಾನೇ ಅಡುಗೆ ಮಾಡ್ತೀನಿ ಅಂಥೇಳಿ. ಹೋಲ್ ವ್ಲಾಗಲ್ಲಿ ನಾನು ಶೇರ್ ಮಾಡಿದ್ದೆ ಸ್ಪೆಗೆಟಿ ಮಾಡಿದ್ದೀನಿ ಅಂಥೇಳಿ, ತುಂಬ ಚೆನ್ನಾಗಿತ್ತು. ಆವಾಗ ಅಮ್ಮ ಎಲ್ಲ ಇರಲಿಲ್ಲ, ಸೊ ಅದಕ್ಕೆ ಅವ್ರಿಗೆ ಟೇಸ್ಟ್ ಗೊತ್ತಾಗಲಿಲ್ಲ ಹೇಗಿದೆ ಅಂಥೇಳಿ. ಇವತ್ತು ನಾನು ಅಂದ್ಕೊಂಡೆ ಇವತ್ತು ಅವರಿಗೆ ಸ್ಪೆಷಲಾಗಿ ಸ್ಪೆಗೆಟಿ ಮಾಡೋಣ ಅಂಥೇಳಿ. ಅದ್ರ ಜೊತೆಗೆ ಇಲ್ಲಿ ಫ್ಲವರ್ ಇದೆ ನೋಡಿ, ಇದನ್ನು ನಾನು ಕಟ್ ಮಾಡಿ ಸ್ವಲ್ಪ ಬಿಸಿನೀರಲ್ಲಿ ತೊಳೆದು ಬಿಟ್ಟು ಅದಾದಮೇಲೆ ಅದನ್ನು ಪಕೋಡ ಥರ ಫ್ರೈ ಮಾಡ್ತೀನಿ. ಸೊ ನೂಡಲ್ಸ್ ಜೊತೆ ಸ್ಪೆಗೆಟಿ ಜೊತೆ ತುಂಬ ಚೆನ್ನಾಗಿ ಅನಿಸುತ್ತೆ. ಅದಕ್ಕೋಸ್ಕರನೇ ಅದನ್ನು ಕಟ್ ಮಾಡಿ ಸ್ವಲ್ಪ ಬಿಸಿನೀರಲ್ಲಿ ತೊಳೆದುಬಿಟ್ಟು ಅದರಲ್ಲಿ ಸ್ವಲ್ಪ ಚಿಕನ್ ಚಿಲ್ಲಿ ಮಸಾಲ ಅಥವಾ ನೀವು ಕಬಾಬ್ ಮಸಾಲ ಎಲ್ಲ ಇರುತ್ತೆ ನೋಡಿ, ಅದು ಹಾಕ್ಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕರಿಬೇವಿನ ಸೊಪ್ಪು ಮತ್ತು ಕಡಲೆ ಹಿಟ್ಟು ಹಾಕ್ಬಿಟ್ಟು ಪಕೋಡ ಟೈಪ್ ಮಾಡ್ತಾಯಿದ್ದೀನಿ ನೂಡಲ್ಸ್ ಜೊತೆಗೆ. ನಿಜವಾಗ್ಲೂ ಇವತ್ತು ನಾನು ನಾನ್ ವೆಜ್ ಮಾಡೋದಕ್ಕೆ ಹೋಗಲಿಲ್ಲ, ನಾಳೆ ಮಾಡೋಣ ಅಂಥೇಳಿ ಇವತ್ತು ವೆಜ್ಜೇ ಮಾಡ್ತಾಯಿದ್ದೀನಿ. ಇದು ಸ್ಪೆಗೆಟಿ ಕೂಡ ವೆಜ್ಜಲ್ಲೇ ಬಟಾಣಿ ಎಲ್ಲ ಹಾಕಿ ಮಾಡಿದ್ದು. ಊಟ ಎಲ್ಲ ಬೇಗ ಮಾಡಿದ್ವಿ, 12 ಗಂಟೆ ತನಕ ಕಾಯಲಿಲ್ಲ. ಮತ್ತು ಮಕ್ಕಳಿಗೆಲ್ಲ ಹಸಿವೆ ಆಗ್ತಾಯಿತ್ತು, ನನಗೆ ಕೂಡ. ಅದಕ್ಕೇ ಅದಾದಮೇಲೆ ನಾವು ಕೇಕ್ ಕಟ್ ಮಾಡಿದ್ವಿ. ಮಗಳಲ್ಲಿ ಕೇಕ್ ಕಟ್ ಮಾಡಿದ್ಲು, ತುಂಬಾ ಚೆನ್ನಾಗಿತ್ತು ರಸ್ಮಲಾಯಿ ಕೇಕ್ ಟೇಸ್ಟ್. ಇದು ನಮ್ಮ ಮನೆಗೆ ಮಾಡಿದ್ದು. ಆಮೇಲೆ ಇದು ಹೊರಗಡೆಗೋಸ್ಕರ ಮಾಡಿದ್ದು ಕೇಕ್. ಸೊ ಬೇರೆ ಬೇರೆ ಡಿಸೈನ್ಸ್ ಇದೆ, ನೀವು ನೋಡಿ ಯಾವ್ದು ಇಷ್ಟ ಆಯ್ತು ಅಂತೇಳಿ ನನಗೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಾನು ಜೆನ್ಯೂನಾಗಿ ಒಪಿನಿಯನ್ ಹೇಳಿದೆ, ಯೂಟ್ಯೂಬ್ ಇನ್ಕಮ್ ಏನಿದೆ ಅಂತೇಳಿ ನಾನು ಜೆನ್ಯೂನಾಗಿ ಹೇಳಿದ್ದೀನಿ. ಒಂದು ವೇಳೆ ನನಗೆ ಪ್ರತಿ ತಿಂಗಳು ಬಂದರೂ ಕೂಡ ನಾನು ನಿಮ್ಮ ಜೊತೆ ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ತೀನಿ. ನನಗೆ ತುಂಬ ಖುಷಿಯಾಗುತ್ತೆ ಯೂಟ್ಯೂಬ್ ಫ್ಯಾಮ್ಲಿ ಜೊತೆ ಎಲ್ಲ ಶೇರ್ ಮಾಡ್ಕೊಡೋದಕ್ಕೆ. ಸೊ ಐ ಹೋಪ್ ನಿಮಗೆ ಈ 31st ಡಿಸೆಂಬರ್ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಆದಷ್ಟು ವ್ಲಾಗನ್ನು ಶೂಟ್ ಮಾಡಿದ್ದೀನಿ, ತುಂಬ ಬ್ಯುಸಿ ಇರೋದ್ರಿಂದ ಜಾಸ್ತಿ ಶೂಟ್ ಮಾಡೋದಕ್ಕಾಗಲಿಲ್ಲ. ಸೊ ಸ್ವಲ್ಪ ಇಷ್ಟ ಆದರೂ ಕೂಡ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಲೈಕ್ ಮಾಡೋದನ್ನು